ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಬ್ಲಾಗ್ ನಂಬರ್ 2. ಇವಾಗ ಸೈಟ್ನಲ್ಲಿ ಇದ್ರ ಪಿ ಸಿ ಸಿ ನಿನ್ನ ತೋರಿಸಿದಾಗೆ ಬೇಸ್ಮೆಂಟ್ನಲ್ಲಿ ಪಿ ಸಿ ಸಿ ಹಾಕೋದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೈಮಲ್ಟೇನಿಯಸ್ಲಿ. ಈ ಎಜ್ದಿಂದ ಈ ಎಜ್ವರೆಗೆ 6 ಇಂಚ್ ಸ್ಲೋಪ್ ಇಟ್ಟು ನಾವು ಡ್ರೈನ್ ಕಟ್ತಾ ಇದ್ದೀವಿ. ನಿನ್ನ ನೋಡ್ಕೊಡ್ತೀವ ಸಂಜೆ ಬಾರ್ ಬೆಂಡಿಂಗ್ ಸ್ಟಾರ್ಟ್ ಮಾಡಿದಾನೀಗ. ಇದರಲ್ಲಿ ಮೇನ್ ಬಾರು 10 mm, ಡಿಸ್ಟ್ರಿಬ್ಯೂಷನ್ ಬಾರ್ 8 mm, ಸ್ಪೇಸಿಂಗ್ 8 ಇಂಚ್. ಅದನ್ನು ನಾವೆಲ್ಲ ಇಂಚಲ್ಲಿ ಕೆಲಸ ಮಾಡ್ತೀವಿ. ಈಗ ಲೆವೆಲ್ ತೆಗಿಲಿಕ್ಕೆ ಟ್ರೈಪಾಡ್ ಸೆಟ್ಟಿಂಗ್ ಮಾಡ್ಕೊತಾ ಇದ್ದೀವಿ. ನಾವು ಆಟೋ ಲೆವೆಲ್ ಯೂಸ್ ಮಾಡ್ತೀವಿ. ಇಲ್ಲಿ ಆಟೋ ಲೆವೆಲ್ದಿಂದ ಈಸಿಲಿ ಲೆವೆಲ್ ತೆಗಿಲಿಕ್ಕೆ ನಮಗೆ ಈಸಿಲಿ ಆಗುತ್ತೆ. ಇದಕ್ಕೆ ಟ್ರೈಪಾಡ್ ಅಂತಾರ. ಟ್ರೈಪಾಡ್ ಇದಕ್ಕಂತಾರ ಆಟೋ ಲೆವೆಲ್. ಇದು ಹೆಂಗ್ ಸೆಟ್ ಮಾಡೋದು ನಾ ತೋರಿಸ್ತೀನಿ ಬರೀಗ. ಅಲ್ಸವ್ಯಾ ಇಲ್ಲಿ ಸ್ಕ್ರೂ ಬರುತ್ತೆ. ಇದನ್ನ ಸೆಂಟರ್ನಾಗ ಹಾಕಿ ಟೈಟ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಈ ವಾಟರ್ ಬಬಲ್ ಇರುತ್ತೆ. ಇದನ್ನ ಹಿಂಗೆ ನಾವು ಇದರಿಂದ ಅಡ್ಜಸ್ಟ್ ಇಲ್ಲಿ ಇದ್ರ ಸೆಂಟರ್ನೇ ಬರಬೇಕು. ವಾಟರ್ ಲೆವೆಲ್ ಕಾಣ್ತಾ ಇದೆಯಲ್ಲ, ಆ ಬಬಲ್ ಸೆಂಟರ್ನೇ ಬರುವಾಗ ಅಡ್ಜಸ್ಟ್ ಮಾಡ್ಕೋಬೇಕು. ಹಿಂಗೆ ಹಾರಿಜಾಂಟಲ್ ಇಟ್ಕೊಂಡು 2 ನಾಬ್ ಯೂಸ್ ಮಾಡಬೇಕು. ಆಮೇಲೆ ಆ ಕಡೆ ಸೈಡಿಂದ ಈಗ ನೋಡ್ರಿ, ನಾವು ವಾಟರ್ ಲೆವೆಲ್ ತಗೋದೆ ಲೆವೆಲ್ ಆಗಿದೆ. ಈಗ 4 ಪಾಯಿಂಟ್ದಿಂದ ಅಲ್ಲಿ ತನ ನಮ್ಗೆ 6 ಇಂಚ್ ಸ್ಲೋ ಬೇಕಾಗಿದೆ. ಇದ್ರ ರೀಡಿಂಗ್ ತಗೋತಾ ಇದೀವಿ ನಾವೀಗ. T3 ಹಾ ಬಾ, ಆ ರೀಡಿಂಗ್ ಗೊತ್ತಾಯ್ತು ನಮಗೆ. ಇಲ್ಲಿ ಬೈ 193, 94, 90, 193, 94, 95. ಕೇಳ್ತು ಏನ ಕೇಳ್ತು ಅನಿಲ್, ನಾ ಸ್ವಲ್ಪ ಮ್ಯಾಲ್ ತಗೋ. ಹಾ ಮಾರ್ಕ್ ಮಾಡ್ರಿ. ಇಲ್ಲಿಂದ 2 ಇಂಚ್ ಸ್ಲೋಪ್ ಸಿಕ್ತು ನಮಗ. ಕ್ಲೋಸ್ ಮಾಡ್ಕೊಂಡು ಆಲ್ಸೋ ಬಂದ್ ಸ್ಲೋಪ್ ಎಲ್ಲ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ನಾವು ಟಿಯಾ ಅಂತ ಹೇಳ್ತೀವಿ. ಈ ಎಜ್ಜಿ ಇಲ್ಲೊಂದು ಟಿಯಾ ಮಾಡಿರ್ತದ, ಆ ಎಜ್ ಒಂದು ಟಿಯಾ ಮಾಡಿರ್ತದ. ಇಲ್ಲ ಬೋಲ್ಡರ್ ಸೋಲಿಂಗ್ ಮಾಡ್ಕೊಂಡು ಲೈನ್ ದೂರಿಂದ ಕಟ್ಕೊಂಡು ಮಿನಿಮಮ್ 3 ಇಂಚ್ ಪೀಸಸ್ ಆಗ್ತಾ ಇದೀವಿ ನಾವು. PCC ರೇಷಿಯೋ ಬಂದ್ಬಿಟ್ಟು M10, ಮಿಕ್ಸ್ ಡಿಸೈನ್ ಬಂದ್ಬಿಟ್ಟು M10. ಯಾರ್ಯಾರಿಗೆ M10 ಮಿಕ್ಸ್ ಡಿಸೈನ್ ಗೊತ್ತಿದೆ ಕಮೆಂಟ್ ಮಾಡ್ರಿ, ನೋಡೋಣ. ಇವ್ರ ಹೆಸರಂತ ನಮ್ಗೆ ಗೊತ್ತಿದೆ, ಮಂಜು ಅವ್ರ ಸಂಗೀತ ಮೋರ್ಷಿ. ಇವರಿಬ್ಬರು ಹೊಸ ಲೇಬರ್ ಬಂದಾರೆ. ಅದು ಬಸ್ಸು ಅದ್ರ ಮಾರೋದು. ಈಗ ಮಂಜು ಕಾಂಕ್ರೀಟ್ ಹಾಕಿದ್ದು ಲೆವೆಲ್ ಮಾಡಿದ್ರೆ ದುಮ್ಮಸ್ ಹೊಡ್ಕೊಂಡು ಅದನ್ನು ಫುಲ್ ಕಾಂಪ್ಯಾಕ್ಟ್ ಮಾಡ್ತಾ ಇದ್ದಾನೆ ಕಾಂಕ್ರೀಟ್. PCC ನಾವು ಆಲ್ರೆಡಿ ಲೆವೆಲ್ ತೆಗೆದು ಮಾಡ್ತಾ ಇದ್ದೀವಿ. ಇಲ್ಲಿ ಅಲ್ಲಿಗೆ ದುಮ್ಮಸ್ ಹೊಡೋದ್ರಿಂದ ಒಂದು ಲೆವೆಲ್ ಮೇಂಟೈನ್ ಆಗುತ್ತೆ ಅಂತ ಹೇಳಿ ನಮ್ಮ ಸ್ಟೋರ್ ಮ್ಯಾನೇಜರ್ ರಾಹುಲ್ ಅವರು ಅದನ್ನೇ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ ಇಲ್ಲಿ. ಈಗ ಸಮಯ 2 ಗಂಟೆ ಆಯಿತು, ನಮ್ಮದು ಲಂಚ್ ಬ್ರೇಕ್.
ಎಲ್ಲರೂ ಊಟಕ್ಕೆ ಹೊಂಟ ಇದ್ದಾವೆ. ಈಗ 2ರಿಂದ 3 ನಮ್ಗೆ ಲಂಚ್ ಬ್ರೇಕ್ ಇರುತ್ತೆ. ಈಗ ನಮ್ಮ ಮೇಡಮ್ ಕರ್ಕೊಂಬರ್ಬೇಕಂತೇಳಿ ಆಫೀಸ್ ಹತ್ರ ಹೊಂಟಿದ್ದೀನಿ ಈಗ ನಮ್ಮ ಲಾವನ್ನು ತೊಗೊಂಡು. ಆಫೀಸ್ದಿಂದ ನಮ್ಮ ಮೇಡಮ್ ಆಫೀಸ್ ಹತ್ರ ಬಂದ್ವಿ. ಅವ್ರು ನಮಗೆ ಕಾಯ್ತಾ ಇರ್ತಾರೆ ಇಲ್ಲಿ ಹೊರಗಡೆ. ಎಸ್, ನಮ್ಮ ಮೇಡಮ್ ಹೊರಗೆ ಬಂದರು. ನಾ ಇವತ್ತು 2 ನಿಮಿಷ ಲೇಟಾಗಿದ್ದೆ. ಡೈಲಿ ನಾನೇ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗ್ತಿತ್ತು. ಈಗ 3 ಗಂಟೆ ಆಯಿತು. ಆಫ್ಟರ್ ಲಂಚ್ ಬ್ರೇಕ್ ಕೆಲಸ ಮತ್ತೆ ರೀಸ್ಟಾರ್ಟ್ ಆಗಿದೆ ಅಲ್ಲಿ ಈಗ ಬೇಸ್ಮೆಂಟ್ ಅಲ್ಲಿ. ಓಯ್ ಅವ್ರಿಗೆ ಇಡಾಕೆ ಅಂತ ಕೊಡ್ಲಲ್ಲೇ. ರಾಹುಲ್ ಸರ್ ಈಗ ತಾನೇ ಊಟ ಮಾಡಿ ಸೈಡಿಗೆ ಜಾಬ್ ಬಂದಿದ್ರು ಇಲ್ಲೇ. ಈ ಕೆಲಸ ಚಾಲು ಇದೆ. ಮೇಲ್ಗಡೆ ನಿನ್ನೆ ಬ್ರಿಕ್ ವರ್ಕ್ ಮಾಡ್ತಾ ಇದ್ರಲ್ಲ, ಅಲ್ಲಿ ಪ್ಲಾಸ್ಟರಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಅದೊಂದು ಸ್ವಲ್ಪ ಹೋಗಿ ನೋಡ್ಕೊಂಬರೋಣ ಬನ್ನಿ. ಈಗ ಟೆರೇಸ್ನಲ್ಲಿ ಅವರು ವಾಟರ್ ಪ್ರೂಫಿಂಗ್ ಮಾಡಲಿಕ್ಕೆ ಅವ್ರು ಕಾಂಟ್ರಾಕ್ಟರ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು 1ನೇ ದಿನ. ಎಲ್ಲ ಲೂಸ್ ಮೆಟೀರಿಯಲ್ ಏನಿದೆ ಎಲ್ಲ ಬ್ರೇಕರ್, ಚಿಪ್ಪಿಂಗ್ ಮಷಿನ್ ಬ್ರೇಕರ್ ತೊಗೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಒಂದು ಅಡ್ವಾಂಟೇಜ್ ಏನಂದರೆ ಕ್ಲೀನಿಂಗ್ ಮಾಡೋದ್ರಿಂದ ಎಷ್ಟು ವಾಟರ್ ಪ್ರೂಫಿಂಗ್ ಸಕ್ಸಸ್ ಆಗೋದು ಯಾವಾಗ ಅಂತ ಹೇಳ್ತೀನಿ ನಿಮ್ಗೆ. ಸ್ಲ್ಯಾಬಲ್ಲಿ ಯಾವಾಗ ಲೀಕೇಜ್ ಏನು ಕ್ರ್ಯಾಕ್ ಸಿಗುತ್ತಲ್ಲ, ಆ ಕ್ರ್ಯಾಕ್ ಒಳಗೆ ವಾಟರ್ ಪ್ರೂಫಿಂಗ್ ಕೆಮಿಕಲ್ ಅಥವಾ ಏಜೆಂಟ್ ಹೋದ ನಂತರ ಅದು ಲೀಕೇಜ್ ಬಂದಾಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಥರೋಲಿ ಟೆರೆಸ್ ಕ್ಲೀನ್ ಆಗಬೇಕು. ವಿತೌಟ್ ಟೆರೆಸ್ ಕ್ಲೀನ್ ಮಾಡಲಿಕ್ಕೆ ಲೂಸ್ ಮಟೀರಿಯಲ್ ನೀವು ತೆಗಿಲಿಕ್ಕಂದ್ರೆ ಯಾವುದೇ ರೀತಿಯ ವಾಟರ್ ಪ್ರೂಫಿಂಗ್ ಸಕ್ಸೀಡ್ ಆಗೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೇಡಮ್ ಆಫೀಸ್ ಮುಗಲಿಕ್ಕೆ ಇನ್ನು ಅರ್ಧ ತಾಸಿದೆ. ಬೇಕಾದ್ರೆ ಆಫೀಸ್ ಪಕ್ಕದಲ್ಲಿ ಒಂದು ಗಾರ್ಡನ್ ಇದೆ, ಇಲ್ಲೇ ಕುಂತು ಅವ್ರು ವೇಟ್ ಮಾಡ್ತಾ ಇದ್ದೀನಿ ಈಗ. ನಾ ಬರೋದು 2 ನಿಮಿಷ ಲೇಟ್ ಆಯ್ತು ಅಂತೇಳಿ ಮೇಡಮ್ ನಡ್ಕೊತ ಹೊಂಟಿದ್ದಾರೆ ಇಲ್ಲಿ. ಈಗ ಸಮಯ 6:30. ಈಗ ನಾವು ಮನೆಗೆ ಹೋಗಿ ಫ್ರೆಶ್ ಆಗಿ ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ ನೋಡಲಿಕ್ಕೆ ಬೆಳಗಾವಿ ಕ್ಯಾಂಪೇರಲ್ಲಿ ಹೋಗೋ ಪ್ಲ್ಯಾನ್ ಇದೆ. ನೋಡುವ, ಚಳಿ ಅಂತೂ ಭಾಳ ಇದೆ ಇಲ್ಲಿ ಬೆಳಗಾವಿಲಿಗ. ನೋಡೋಣ, ನಾ ಮೇಡಮ್ ಬೇಗನೆ ರೆಡಿ ಆದರೆ ಹೋಗೋ ಪ್ಲ್ಯಾನ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಬ್ಲಾಗ್. Thank you.